ನಮಸ್ಕಾರ ಸ್ನೇಹಿತರೆ, KPSC ಆಸ್ಪೈರೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಚೇಳುಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ. ಚೇಳುಗಳು ಸ್ಕಾರ್ಪಿಯನ್ಸ್ ಕ್ರಮದ ಪರಭಕ್ಷಕ ಅರಾಕ್ನಿಡ್ಗಳಾಗಿವೆ. ಅವು 8 ಕಾಲುಗಳನ್ನು ಹೊಂದಿರುತ್ತವೆ. ಒಂದು ಜೋಡಿ ಹಿಡಿತದ ಫಿನ್ಸರ್ಗಳು ಕಿರಿದಾದ ವಿಭಜಿತ ಬಾಲದಿಂದ ಸುಲಭವಾಗಿ ಗುರುತಿಸಲ್ಪಡುತ್ತವೆ. ಸಾಮಾನ್ಯವಾಗಿ ಹಿಂಭಾಗದಲ್ಲಿ ವಿಶಿಷ್ಟವಾದ ಮುಂದಕ್ಕೆ ಕರ್ವ್ನಲ್ಲಿ ಒಯ್ಯಲಾಗದಂತಹ ಪಿನ್ಸರ್ಗಳನ್ನು ಹೊಂದಿರುತ್ತವೆ. ಯಾವಾಗಲೂ ಸ್ಟಿಂಗರ್ನೊಂದಿಗೆ ಕೊನೆಗೊಳ್ಳುತ್ತವೆ. ಚೇಳುಗಳ ವಿಕಸನೀಯ ಇತಿಹಾಸವು 435 ಮಿಲಿಯನ್ ವರ್ಷಗಳ ಹಿಂದೆ ಹೋಗುತ್ತದೆ. ಅವು ಮುಖ್ಯವಾಗಿ ಮರುಭೂಮಿಗಳಲ್ಲಿ ವಾಸಿಸುತ್ತವೆ, ಆದರೆ ವ್ಯಾಪಕ ಶ್ರೇಣಿಯ ಪರಿಸರ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತವೆ. ಅಂಟಾರ್ಕ್ಟಿಕಾ ಖಂಡವನ್ನು ಹೊರತುಪಡಿಸಿ ಎಲ್ಲ ಖಂಡಗಳಲ್ಲಿ ಕಂಡುಬರುವಂತಹ ಜೀವಿಗಳಾಗಿವೆ. 2500ಕ್ಕೂ ಹೆಚ್ಚು ವಿವರಿಸಿದ ಜಾತಿಗಳಿವೆ. 22 ಅಸ್ತಿತ್ವದಲ್ಲಿರುವ ಕುಟುಂಬಗಳನ್ನು ಗುರುತಿಸಲಾಗಿದೆ. ಚೇಳುಗಳು ಪ್ರಾಥಮಿಕವಾಗಿ ಕೀಟಗಳು ಮತ್ತು ಇತರ ಕಶೇರುಕಗಳ ಮೇಲೆ ಬೇಟೆಯಾಡುತ್ತವೆ, ಆದರೆ ಕೆಲವು ಪ್ರಭೇದಗಳು ಕಶೇರುಕಗಳನ್ನು ಬೇಟೆಯಾಡುತ್ತವೆ. ಬೇಟೆಯನ್ನು ನಿಗ್ರಹಿಸಲು ಮತ್ತು ಕೊಲ್ಲಲು ಅಥವಾ ತಮ್ಮದೇ ಆದ ಪರಭಕ್ಷಕವನ್ನು ತಡೆಗಟ್ಟಲು ಅವು ತಮ್ಮ ಪಿನ್ಸರ್ಗಳನ್ನು ಬಳಸುತ್ತವೆ. ವಿಷಕಾರಿ ಕುಟುಕನ್ನು ಅಪರಾಧ ಮತ್ತು ರಕ್ಷಣೆಗಾಗಿ ಬಳಸಲಾಗುತ್ತದೆ. ಪ್ರಣಯದ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಪರಸ್ಪರ ಪಿಂಕಗಳನ್ನು ಗ್ರಹಿಸುತ್ತವೆ. ತಿಳಿದಿರುವ ಎಲ್ಲ ಪ್ರಭೇದಗಳು ಜೀವಂತವಾಗಿ ಜನ್ಮ ನೀಡುತ್ತವೆ. ಹೆಣ್ಣು ತಮ್ಮ ಹೊರ ಅಸ್ಥಿಪಂಜರಗಳು ಗಟ್ಟಿಯಾಗಿರುವುದರಿಂದ ಅವುಗಳನ್ನು ತನ್ನ ಬೆನ್ನಿನ ಮೇಲೆ ಸಾಗಿಸುತ್ತದೆ. ಎಕ್ಸೋಸ್ಕೆಲಿಟನ್ ಪ್ರತಿದೀಪಕ ರಾಸಾಯನಿಕಗಳನ್ನು ಹೊಂದಿರುತ್ತದೆ. ನೇರಳಾತೀತ ಬೆಳಕಿನ ಅಡಿಯಲ್ಲಿ ಇವು ಹೊಳೆಯುತ್ತವೆ. ಬಹುಪಾಲು ಜಾತಿಗಳು ಮನುಷ್ಯರನ್ನು ಗಂಭೀರವಾಗಿ ಬೆದರಿಸುವುದಿಲ್ಲ. ಆರೋಗ್ಯವಂತ ವಯಸ್ಕರಿಗೆ ಸಾಮಾನ್ಯವಾಗಿ ಕುಟುಕಿದ ನಂತರ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿರುವುದಿಲ್ಲ. ಸುಮಾರು 25 ಜಾತಿಗಳು ಮಾನವನನ್ನು ಕೊಲ್ಲುವ ಸಾಮರ್ಥ್ಯವನ್ನು ಮಾತ್ರ ಹೊಂದಿವೆ. ಸ್ಕಾರ್ಪಿಯನ್ ಪದವು ಮಧ್ಯ ಇಂಗ್ಲಿಷ್ನಲ್ಲಿ 1175 ಮತ್ತು 1225 AD ನಡುವೆ ಹಳೆಯ ಫ್ರೆಂಚ್ ಸ್ಕಾರ್ಪಿಯನ್ ಅಥವಾ ಇಟಾಲಿಯನ್ ಸ್ಕಾರ್ಪಿಯನ್ನೊಂದಿಗೆ ಹುಟ್ಟಿಕೊಂಡಿತು. ಇವೆರಡೂ ಲ್ಯಾಟಿನ್ ಸ್ಕಾರ್ಪಿಯೋದಿಂದ ಉತ್ಪನ್ನವಾಗಿವೆ. ಇದು ಸ್ಕಾರ್ಪಿಯಸ್ಗೆ ಸಮನಾಗಿರುತ್ತದೆ. ಇದು ಗ್ರೀಕ್ ರೋಮನೀಕರಣವಾಗಿದೆ. ಯಾವುದೇ ಸ್ಥಳೀಯ ಆಯಿ ವ್ಯುತ್ಪತ್ತಿಯೊಂದಿಗೆ ಅರೇಬಿಕ್ ಅಕ್ರಾಬ್ ಸ್ಕಾರ್ಪಿಯನ್ ಪ್ರೋಟೋ-ಜರ್ಮನಿಕ್ ಕ್ರಾಬ್ ಅನ್ನು ಹೊಂದಿದೆ.